ಮಣಿದು ಅಧಿಕಾರಿಗಳು ಸರ್ಕಾರಿ ಜಾಗವನ್ನು ಸಂತೆ ನಡೆಯುವ ಸ್ಥಳವನ್ನು ಕೆಲವರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಎಂದು ಕಳ್ಳೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಹಾಕಿಂ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಹಾಕಿಂ, ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೆಂಡೆಹಳ್ಳಿ ಸಂತೆ ಜಾಗ ಸರ್ವೆ ನಂಬರ್ 6ರಲ್ಲಿ 3 ಎಕರೆ ಇದ್ದ ಸಂತೆ ಜಾಗ ಇಂದು ಕೇವಲ 24 ಕುಂಟೆ ಜಾಗ ಉಳಿದಿದ್ದು, ಇದರಿಂದ ವಾರಕ್ಕೊಮ್ಮೆ ನಡೆಯುವ ಸಂತೆ ನಡೆಸಲು ತುಂಬಾ ಕಷ್ಟವಾಗುತ್ತಿದೆ. ಒತ್ತುವರಿ ಮಾಡಿರುವ ವ್ಯಕ್ತಿಗಳಿಗೂ ಪ್ರಭಾವಿಗಳಿಂದ ಅಧಿಕಾರಿಗಳಿಗೆ ಒತ್ತಡ ತಂದು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ 2022ರಲ್ಲಿ ಈ ವಿಚಾರವಾಗಿ ಕಳ್ಳೇರಿ ಗ್ರಾಮ ಪಂಚಾಯಿತಿಯಲ್ಲಿ ಜಾಗದ ವಿಚಾರವಾಗಿ ಎಲ್ಲ ಸದಸ್ಯರು ಒಮ್ಮತದಿಂದ ನಿರ್ಣಯವನ್ನು ಮಾಡಿದ್ದು, ಆ ನಿರ್ಣಯವನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಕ್ಷಣ ತಾಲೂಕು ದಂಡಾಧಿಕಾರಿಗಳು ಜಾಗವನ್ನು ನೋಡಿ ಮಾಡಿ ಜಾಗಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಒತ್ತುವರಿ ಮಾಡಿರುವ ಜಾಗವನ್ನು ಸಂತೆಗೆ ಬಿಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಒತ್ತುವರಿ ಬಿಡಿಸದೇ ಇದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಷ್ಟ್ರೀಯ ಕಾಫಿ ಮಂಡಳಿ ಸದಸ್ಯ ಸ್ಥಳೀಯರಾದ ಜಿಕೆ ಕುಮಾರ್ ಮಾತನಾಡಿ, 3 ಎಕರೆ ಇದ್ದ ಜಾಗವನ್ನು ಕೇವಲ 24 ಕುಂಟೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿರುವ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಹೀಗಿರುವ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಲು ಸಾಧ್ಯವಾಗದೆ ಮಲೆನಾಡು ಪ್ರದೇಶವಾದ ಗೆಂಡೆಹಳ್ಳಿ ಪ್ರದೇಶವು ಯಾವಾಗಲೂ ಮಳೆ ಬರುತ್ತಿರುತ್ತದೆ. ಅಂತಹ ಸಮಯದಲ್ಲಿ ಸಾರ್ವಜನಿಕರು ಸಂತೆ ನಡೆಸುವ ವ್ಯಾಪಾರಿಗಳು ಕಷ್ಟಪಡುತ್ತಿದ್ದಾರೆ. ವಾಹನಗಳನ್ನು ನಿಲ್ಲಿಸಲು ಜಾಗವಿಲ್ಲದೆ ಕಷ್ಟಪಡುತ್ತಿದ್ದಾರೆ. ದಂಡಾಧಿಕಾರಿಗಳು ದಕ್ಷರಿದ್ದು ಅನ್ಯಾಯವಾಗಿರುವ ಗೆಂಡೆಹಳ್ಳಿ ಜನತೆಗೆ ನ್ಯಾಯ ಕೊಡಿಸಬೇಕು. ಕಳ್ಳೇರಿ ಕ್ಷೇತ್ರಕ್ಕೆ ಸುಮಾರು 54 ಹಳ್ಳಿಗಳು 4 ಗ್ರಾಮ ಪಂಚಾಯಿತಿ ಸೇರುತ್ತದೆ. ಒತ್ತುವರಿಗೆ ಸಹಕರಿಸಿದ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು. ಗೆಂಡೆಹಳ್ಳಿ ಸುತ್ತಮುತ್ತಲಿನ ಜನತೆಗೆ ನ್ಯಾಯ ಕೊಡಿಸಬೇಕು ಎಂದು ಹೇಳಿದರು. ಮನವಿ ಪತ್ರವನ್ನು ಶಿರಸ್ತೆದಾರರಾದ ಶ್ವೇತಾ ಅವರಿಗೆ ಮನವಿ ಪತ್ರ ನೀಡಿದರು. ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ದರ್ಶನ್, ದಬ್ಬೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಟೇಲ್ ನಾಗೇಶ್, ಹೋಬಳಿ ಅಧ್ಯಕ್ಷ ಮಹೇಶ್, ಜುಂಜಯ್ಯ, ನವೀನ್, ವಿಕಾಸ್, ಮಲ್ಲೇಶ್, ಸಚಿನ್ ಇನ್ನು ಮುಂತಾದವರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಮಾರುಕಟ್ಟೆ ಅವರು ನೀವು ಅದು ಜಾಗವನ್ನು ಲ್ಯಾಂಡ್ ಅನ್ನ ನಮಗೆ ಲ್ಯಾಂಡ್ ಇದನ್ನ ಮಾಡ್ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ, ನಮ್ಮ ಇದಕ್ಕೆ ಕೊಡಿ ಅಂತ. ಆದರೆ ಈಗ ನಾವು ಯಾವುದೇ ಕಾರಣಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಹೋದ್ರೆ ಬರೀ 20 ಗುಂಟೆ ಜಾಗ ಮಾತ್ರ ಉಳಿದಿದೆ. ನಾನು ಪರ್ವಿಟ್ ಸರ್ವೆ ಅವ್ರನ್ನ ಕರ್ಕೊಂಡು ಹೋಗಿ ಮಾಡಿದೆ. ಪದೇ ಪದೇ ಹೇಳಿದ್ರು ಕೇಳಲ್ಲ. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ವಿಧಾನಸೌಧ ಹಾಗೂ ಹಳ್ಳಿಯಿಂದ ದಿಲ್ಲಿಯವರಿಗೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ನಾವು ಹೇಳಿಕೆ ಧರಣಿ ಕೂರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ತಾಜಾ ಘಟಕದ ರಸ್ತೆ ಮಾಡಿಸಿ ಇದು ಮಾಡಿದ್ದೀವಿ. ಇವರು ಕರ್ಕೊಂಡೋಗಿ ಜಾಗ ತೋರಿಸಿ ಎಲ್ಲ ಸರ್ವೆ ಮಾಡಿಸಿ ಕೊಟ್ಟರು. ಇದುವರೆಗೆ ನಮಗೆ ಅದನ್ನು ಸ್ಪಂದಿಸಿಲ್ಲ. ನಾವು ಕಸವನ್ನು ತಂದು ತಾಲೂಕು ಆಫೀಸ್ ಮುಂದೆ ಎದುರಿಗೆ ನಾವು ಅಲ್ಲಿಂದ ತಂದು ಸುರಿತೀವಿ. ಇದು ಖಂಡಿತ ನಮಗೆ 15 ದಿನದ ಒಳಗಡೆ ಇವರು ಮಾಡಿಕೊಡದೆ ಹೋದರೆ ಕಸವನ್ನು ತಂದು ಇಲ್ಲಿಗೆ ಸುರಿತೀವಿ. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ, ವಿಧಾನಸೌಧ. ಅದು ಆಗಿಲ್ಲ ಅಂದರೆ ಎಲ್ಲಿವರೆಗೆ ಹೋಗಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತೇವೆ.